ರಕ್ಷಿತಾ ಗ್ರೇಟ್. ಯಾಕೆ ಹೇಳು, ನನ್ನ ಕೆಲಸ ಅಡಿಗೆ ಮಾಡಲ್ಲ ಅನ್ನೋರ್ ಕೈಲೂ ಅಡಿಗೆ ಮಾಡಿಸ್ಬಿಟ್ಟಲ್ಲ. ಗ್ರೇಟ್ ರಕ್ಷಿತಾ, ಐ ವಿಲ್ ಅಪ್ರಿಷಿಯೇಟ್ ಯು. ಎಸ್, ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಎಪಿಸೋಡ್ ನೋಡಿದಾಗೂ ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು, ಒಬ್ಬೊಬ್ಬರು ಸ್ಪರ್ಧಿಗಳನ್ನ ಇಲ್ಲಿ ಬಿಗ್ ಬಾಸ್ ಕಡೆ ಸೇವ್ ಮಾಡ್ತಾ ಇದಾರೆ ಏನ ಅಂತಂದ್ಬಿಟ್ಟು. ಆದ್ರೆ ಇವಾಗ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಬೆಳಿಗ್ಗೆ ಎಲ್ಲರೂ ಎದ್ದ ತಕ್ಷಣ ನಾರ್ಮ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಮತ್ತೆ ಈಗ ಕಿಚನ್ ಡಿಪಾರ್ಟ್ಮೆಂಟ್ ಮತ್ತೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಒಬ್ಬೊಬ್ಬರಿಗೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ನಿನ್ನೆ ಇಲ್ಲಿ ನೋಡ್ಬೋದು, ಮಲ್ಲಮ್ಮ ಅವರು, ರಕ್ಷಿತಾ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಅಡುಗೆ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ರಕ್ಷಿತಾ ಅವರು ಯಾರು ಏನೇ ಕೆಲಸ ಹೇಳದೇ ಇರಲಿ, ಅವರೊಂದು ಕೆಲಸ ಏನಿದೆ ಅದನ್ನ ಇಲ್ಲಿ ಅವ್ರ ಪಾಡಿಗವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ರಘು ಅವ್ರು ಫಸ್ಟೇ ಇಲ್ಲಿ ಹೇಳಿದ್ರು, ಕಿಚನ್ ಡಿಪಾರ್ಟ್ಮೆಂಟ್ ಇಲ್ಲಿ ಮೇಂಟೆನೆನ್ಸ್ ಯಾರು ಮಾಡಬೇಕು ಅಂತಂದ್ರೆ ರಕ್ಷಿತಾ ಅವರು ಅಂತಂದ್ಬಿಟ್ಟು. ಆದ್ರೆ ನಿನ್ನೆ ಟಾಸ್ಕ್ ಆಡ್ಬೇಕಾದ್ರೆ ಇಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ರು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ಇಲ್ಲಿ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದೀನಿ ಅಂದ್ರೆ ಸ್ವಲ್ಪ ಕೈಗೆ ಏಟಾಗ್ಬಿಟ್ಟಿದೆ, ನನಗೆ ಅಡಿಗೆ ಮಾಡೋಕ್ಕಾಗಲ್ಲ, ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾಟಕಗಳನ್ನ ಡ್ರಾಮಾಗಳನ್ನ ಶುರು ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಹೇಗಾಗ್ತದೆ ಅಂತಂದ್ರೆ, ಇವಾಗ ಜಾನ್ವಿ ಅವರು ಈ ಒಂದು ಬಕೆಟ್ ಟೀಮ್ ಇದೆಯಲ್ಲ ಅದರಿಂದ ಈಚೆ ಬಂದಿದ್ದಾರೆ. ಇದಕ್ಕೆ ರಾಶಿಕ್ ಅವ್ರ ಎಂಟ್ರಿ ಆಗಿದೆ. ಈಗ ಅಶ್ವಿನಿ ಗೌಡ ಅವರು ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ಜೊತೆ ಇನ್ನೊಬ್ರು ಹೊಸಬರು ಎಂಟ್ರಿ, ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಲ್ಲ ರಿಷಾ ಗೌಡ ಅವರು, ಈಗ ಬಂದವ ಏನೋ ದಬ್ಬಾಕ್ಬಿಡ್ತೀನಿ ಕಿತ್ತಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಗಳೇ ಎಂಟ್ರಿ ಕೊಟ್ಟಿದ್ರು. ಪಾಪ ಈಗ ರಕ್ಷಿತಾ ಅವ್ರನ್ನೇ ಮತ್ತೆ ಆಲ್ಮೋಸ್ಟ್ ಈ ಒಂದು ಫುಟೇಜ್ ನೆನ್ನೆ ಇಲ್ಲಿ ಬಂದಿರಲಿಲ್ಲ, ನಾನು ಅದ್ರದ್ದು ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಇವಾಗ ಸದ್ಯ ಲೈವಲ್ಲಿ ಏನು ನಡೀತಿದೆ ಅಂತಂದ್ರೆ, ಈಗ ಟಿಫನ್ ಮಾಡ್ಕೋಬೇಕಲ್ಲ, ಬ್ರೇಕ್ಫಾಸ್ಟ್ಗೆ ಐಟಮ್ ಮಾಡೋಕ್ಕೇನೆ, ಈಗ ಅಡುಗೆ ಮಾಡೋದಕ್ಕೇನೆ ಕಿತ್ತಾಟ ಆಡ್ತಾ ಇದ್ದಾರೆ. ಇಲ್ಲಿ ರಕ್ಷಿತಾ ಅವ್ರದ್ದು ಇತ್ತು ಅಂತಂದ್ರೆ ಪಾಪ ಎಲ್ಲರೂ ಕೂಡ ಮನೆಯಲ್ಲಿ ಆರಾಮಾಗಿ ಟೈಮ್ ಸರಿಗೆ ಊಟ ಮಾಡ್ಕೊಂಡ್ಬಿಡ್ತಾರೆ, ಅದೇ ಟಿಫನ್ ಮಾಡ್ಕೊತಾರೆ. ಇವಾಗ ಈ ಒಂದು ಟಿಫನ್ ಮಾಡೋಕ್ಕೇನೆ ಜಗಳ ಆಗ್ತದೆ. ಆಲ್ಮೋಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ನೀನ್ ನನಗೆ ಕೆಲಸ ಹೇಳ್ಬೇಡ ಅಂತಂದ್ಬಿಟ್ಟು ರಾಶಿಕ್ ಅವರು ಹೇಳ್ತಿದ್ದಾರೆ. ಇಲ್ಲಿ ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ನೀನ್ ತುಂಬಾನೇ ಇಲ್ಲಿ ಹೈಪರ್ ಆಗ್ತೀಯಾ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ ಅಂತ ಇಲ್ಲಿ ರಾಶಿಕ್ ಅವರು ಬ್ಲೇಮ್ ಮಾಡ್ತಿದ್ದಾರೆ. ಇದಕ್ಕೆ ಸಾಥ್ ನೀಡ್ತಿರೋದು ಅಶ್ವಿನಿ ಗೌಡ ಅವರು, ಜೊತೆಗೆ ರಿಷಾ ಗೌಡ ಅವರು ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಇವರೆಲ್ಲರೂ ಕೂಡ ಹೇಳೋ ರೀತಿ ಹೇಗಿದೆ ಅಂತಂದ್ರೆ, ರಕ್ಷಿತಾ ಅವರು ಮನೆ ಕೆಲಸ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಪಾತ್ರೆ ತೊಳ್ಕೊಂಡ್ಬಿಟ್ಟು ಅಡಿಗೆ ಮಾಡ್ಕೊಂಡ್ಬಿಟ್ಟು ಇವ್ರಿಗೆಲ್ಲ ಅಡಿಗೆ ಮಾಡಕ್ ಅಂದ್ಬಿಟ್ಟು ಒಬ್ರು ಕುಕ್ ಅಂತ ನೇಮಿಸ್ತಾರಲ್ಲ ಆ ರೀತಿಯಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಆದ್ರೆ ಕೈಗೆ ಏಟಾಗಿರ್ಬೋದು, ಹೌದು ಟಾಸ್ಕ್ ಆಡಿದ್ದಾರೆ, ನಿಜ ಸುಳ್ಳಲ್ಲ, ಅದನ್ನ ಹೇಳೋ ರೀತಿಯಲ್ಲಿ ಪಾಪ ಬಂದ್ಬಿಟ್ಟು ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಮಾಡಲ್ಲ ಆಗಲ್ಲ, ಆದ್ರೆ ರಾತ್ರಿ ಅವರೇ ಒಪ್ಕೊಂಡ್ರಂತೆ ನಾನು ಅಡಿಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಇಲ್ಲಿ ರಘು ಅವರು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ, ಮಾಳು ಅವರು ಕೂಡ ಅಲ್ಲೇ ಇರ್ತಾರೆ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಇರ್ತಾರೆ, ಕಾಕ್ರೋ ಸುದಿ ಅವರು ಕೂಡ ಅಲ್ಲಿ ಇರ್ತಾರೆ. ಕಾಕ್ರೋ ಸುದಿ ಅವರು ಏನು ಮಾತಾಡಲ್ಲ, ಏನಕ್ಕೆ ಅಂತಂದ್ರೆ ಅವ್ರದೇ ಒಂದು ಬೇರೆ ಟೀಮ್ ಇದೆ. ಆದ್ರೆ ಇಲ್ಲಿ ರಘು ಅವರು ಹೇಳ್ತಾರೆ, ಪಾಪ ಇಲ್ಲಿ ರಕ್ಷಿತಾ ಮೇಲೆ ಏನೂ ಕೂಡ ಬ್ಲೇಮ್ ಮಾಡಬಾರ್ದು, ಏನಕ್ಕೆ ಅಂತಂದ್ರೆ ಪಾಪ ನಾವು ಕೆಲಸ ಹೇಳ್ದೆ ಇರ್ಲಿ, ಅವಳ ಪಾಡಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಇವರೆಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾನ ಮನೆ ಕೆಲಸದೋಳು ಅಂತಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ರಘು ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ನಿಜ ಹೌದು ಇವರೆಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾಲು ಅವರು ಕೂಡ ಇಲ್ಲಿ ಮಾತಾಡ್ತಾರೆ, ಇವರೆಲ್ಲರೂ ಕೂಡ ಪಾಪ ಹುಡುಗಿ ಅಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಬೇಡ ನಾವು ಜೊತೆಗೆ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಬೋದಲ್ಲ, ಯಾರು ಕೂಡ ಹೇಳೋದೇ ಇಲ್ಲ, ಆ ರೀತಿ ಬಿಡಬಾರ್ದು, ಒಬ್ಬರಿಗೆ ಕೆಲಸ ಮಾಡೋದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಳು ಅವರು ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಕಾಕ್ರೋಚ್ ಸುದ್ದಿ ಅವರು ಸುಮ್ಮನೆ ಕೂತಿರ್ತಾರೆ. ಏನಕ್ಕೆ ಅಂತಂದ್ರೆ, ಇವ್ರದ್ದು ಬಕೆಟ್ ಟೀಮಲ್ಲಿ ಸೇರ್ಕೊಂಡಿದಾರಲ್ಲ ಆ ಒಂದು ಕಾರಣಕ್ಕೆ ಇವ್ರು ಏನೂ ಕೂಡ ಇಲ್ಲಿ ಮಾತಾಡಲ್ಲ, ಹೌದು ಇಲ್ಲ ಏನೂ ಕೂಡ ಮಾತಾಡಲ್ಲ. ರಘು ಅವ್ರು ಹೇಳಿದ್ದು ಕರೆಕ್ಟು, ಎಲ್ಲರೂ ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನ ಮನೆ ಕೆಲಸದವ್ರು ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಪ್ರಕಾರ, ನನ್ನ ಪ್ರಕಾರ ಅಲ್ಲ ನಾನು ಹೇಳ್ತಿರೋದು. ಇಲ್ಲಿ ರಕ್ಷಿತಾ ಅವ್ರ ಮೇಂಡಲ್ ಏನಪ್ಪಾ ಇದೆ ಅಂತಂದ್ರೆ, ಎಲ್ರಿಗೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಹಸ್ತಿರುತ್ತೆ, ಆಲ್ಮೋಸ್ಟ್ ಬೇಗನೆ ಇಲ್ಲಿ ಟಿಫನ್ ಮಾಡಿದ್ರೆ ಎಲ್ರಿಗೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರು ಹೇಳ್ದೇ ಇರಲಿ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಏನಿದೆ ಕೆಲಸಗಳು ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ಬರೀ ಪಾತ್ರೆ ತೊಳಿಬೇಕು ಮತ್ತೆ ಇಲ್ಲಿ ಅಡುಗೆ ಮಾಡಬೇಕು ಅಂತಂದ್ರೆ ಕೆಲವೊಬ್ಬರು ಸ್ಪರ್ಧಿಗಳಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು, ಇಲ್ಲಿ ರಾಶಿಕ್ ಅವರು ಜಗಳ ಎತ್ತಿದ್ದೆ, ಇಲ್ಲಿ ನಾನು ಇವತ್ತು ಅಡುಗೆ ಮಾಡಲ್ಲ ಪಾತ್ರೆ ತೊಳೆಯಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಕೈ ಅವ್ರಿಗೆ ಆಗ್ತಲ್ಲ, ನೆನ್ನೆ ಗೇಮ್ ಮಾಡಿದ್ರಲ್ಲ ತುಂಬಾನೇ ಕೈ ನೋವು ಅಂತಂದ್ಬಿಟ್ಟು ಈಗ ನಾಟಕಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಓವರ್ ಆಗಿ ಆಕ್ಟ್ ಮಾಡ್ತಿರೋದು ಅಶ್ವಿನಿ ಗೌಡ ಅವರು. ನಿನ್ನ ನಂಬ್ಕೊಂಡು ನಾನು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ನೀನ್ ಬೇಯಿಸಾಕಿದ್ರೆ ನಾವು ತಿನ್ಬೇಕು ಅಂತ ಏನು ಇಲ್ಲ ಅಂತಂದ್ಬಿಟ್ಟು ಮಾತಾಡ್ತಿದ್ದಾರೆ. ಇನ್ನೊಂದ್ಸತಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ಸರಿ ಇರಲ್ಲ, ಇದು ವಾರ್ನಿಂಗ್ ಆದ್ರೂ ಅನ್ಕೋ ಅಂತಂದ್ಬಿಟ್ಟು ನಿನ್ನೆನೂ ಕೂಡ ಇದೇ ಮಾತಲ್ಲಿ ಹೇಳಿದ್ರು. ಆದ್ರೆ ಇವಾಗ ನಾನು ಹೇಳ್ತಿರೋ ರೇಂಜೇ ಬೇರೆ, ಅವ್ರು ಮಾತಾಡಿರೋ ರೀತಿ ನೀವು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ. ಯಾವ ರೀತಿಲಿ ರಕ್ಷಿತಾ ಅವ್ರು ವಾರ್ನಿಂಗ್ ಕೊಟ್ರು ಅಂತಂದ್ರೆ, ಇನ್ನೊಂದ್ಸತಿ ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ, ನಿನ್ನೆಯಿಂದನೂ ಹೇಳ್ತಾನೆ ಇದೀನಿ ತುಂಬಾ ಓವರ್ ಆಗಿ ಆಡ್ತಾ ಇದೆಯಾ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ.
ಈ ಒಂದು ಜಗಳ ಆಡ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ಮಾತಾಡ್ತಾರೆ, ಆ ರೀತಿ ಎಲ್ಲ ಹೇಳ್ಬೇಡ, ಯಾಕಂತಂದ್ರೆ ಇಲ್ಲಿ ಟಾಸ್ಕ್ ಒಂದೇ ಆಟ ಅಲ್ಲ, ಅಡಿಗೆ ಮಾಡೋದು ಕೂಡ ಇಲ್ಲಿ ಟಾಸ್ಕ್ ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರು ಹೇಳ್ತಾರೆ. ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನಾನ್ ಮಾತಾಡ್ತಿರೋದು ಇಲ್ಲಿ ರಕ್ಷಿತಾ ಹತ್ರ, ನೀನ್ ಯಾಕೆ ಮಧ್ಯದಲ್ಲಿ ಇಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಸ್ವಲ್ಪ ವಾಯ್ಸ್ ನ ರೇಸ್ ಆಗಿ ಮಾತಾಡ್ತಾರೆ. ಇಲ್ಲಿ ರಾಶಿಕ್ ಅವ್ರ ಪ್ರಕಾರ ಏನು ಅಂತಂದ್ರೆ ಗೇಮ್ ಆಡ್ಬಿಟ್ರೇನೆ ಒಂದು ದೊಡ್ಡ ಇದು ಸಾಧನೆ ಅನ್ನೋ ರೀತಿ, ಅಂದ್ರೆ ನಾನು ಗೇಮ್ ಆಗ್ಬಿಟ್ಟೆ ಬಿಗ್ ಬಾಸ್ ಗೆದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಇದೆ. ಇಲ್ಲಿ ರಕ್ಷಿತಾ ಅವರು ಡಿಪೆಂಡೆನ್ಸಿ ಅಂತ ಅಂದ್ಬಿಟ್ಟು ಮಾತಾಡಿದ್ರು, ಅದಕ್ಕೋಸ್ಕರ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದ್ದು. ಆಲ್ಮೋಸ್ಟ್ ಅವ್ರು ಹೇಳಿದ್ ಕೂಡ ಇಲ್ಲಿ ಸತ್ಯ ಇದೆ. ಇಲ್ಲಿ ರಾಶಿಕ್ ಅವರು ಏನನ್ನ ಕೆಲಸ ಮಾಡಬೇಕು ಅಂತಂದ್ರೆ ಇಲ್ಲಿ ಅವ್ರ ಜೊತೆಗೆ ಯಾರನ್ನ ಇರಬೇಕು, ಅದಕ್ಕೇನೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಅದೇ ರೀತಿ ಇಲ್ಲಿ ಹೇಳಿದ್ರು, ಯಾರಾದ್ರೂ ಇವ್ರಿಗೆ ಡಿಪೆಂಡೆನ್ಸಿ ಇದ್ರೆ ಕೂಡ ಅವ್ರು ಕೆಲಸ ಮಾಡೋದು, ಇಲ್ಲಿ ಇವ್ರಿಗೆ ಪಾತ್ರೆ ತೊಳೆಯೋಕೆ ಒಬ್ರು ಬೇಕಾಗುತ್ತೆ, ಮತ್ತೆ ಇಲ್ಲಿ ಅಡಿಗೆ ಮಾಡೋ ಅಂತಂದ್ರೆ ಕಟ್ ಮಾಡಿಕ್ಕೆ ಒಬ್ರು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಯಾಕಪ್ಪ ಬೇಕು, ರಕ್ಷಿತ್ ಅವ್ರಿಗೆ ಏನೋ ಹೇಳಿದ್ರೆ ಎಲ್ಲ ಕೆಲಸ ಅವರೇ ಮಾಡ್ಕೊಂತಾರಲ್ವಾ, ಈ ಒಂದು ವರ್ಡ್ ಇಲ್ಲಿ ರಕ್ಷಿತ್ ಅವ್ರು ಯೂಸ್ ಮಾಡಿದ ತಕ್ಷಣ ಓವರ್ ಆಗಿ ರೇಸ್ ಆದ್ರು. ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಏನಕ್ಕೆ ಅಂತಂದ್ರೆ ನೀನು ಟಾಸ್ಕ್ ಆಡಿದ್ ಒಂದೇ ಅಲ್ಲಪ್ಪ, ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಕೂಡ ನೋಡ್ಕೋಬೇಕು, ಅದು ಕೂಡ ಒಂದು ಟಾಸ್ಕ್ ಅಂದ್ರೆ ನೀ ಮಧ್ಯಕ್ಕೆ ಬಂದು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಸ್ಪಂದನಾ ಸೋಮನ್ ಅವ್ರ ಮೇಲೂ ಕೂಡ ಇಲ್ಲಿ ರಾಶಿಕ್ ಅವರು ರೇಸ್ ಆದ್ರು. ಯಾರ್ಯಾರೋ ಮಧ್ಯಕ್ಕೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ಅಂತಂದ್ರು. ಅಂದ್ರೆ ಬಿಗ್ ಬಾಸ್ ಮನೇಲಿ ಇರೋರೆಲ್ಲರೂ ಕೂಡ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನಾನು ಟಾಸ್ಕ್ ಆಡಿದ್ರೆ ಮಾತ್ರ ಅದು ಟಾಸ್ಕ್, ಅಡಿಗೆ ಡಿಪಾರ್ಟ್ಮೆಂಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರೊಂದು ತಲೆಗೆ ಆಲ್ರೆಡಿ ಬಂದು ಹೊಕ್ಕೊಂಡ್ಬಿಟ್ಟಿದೆ. ಬರೀ ಒಂದು ಅಡಿಗೆ ಮಾಡಕ್ಕೆ ಎಷ್ಟು ಇಲ್ಲಿ ನಾಟಕಗಳು ಆಡ್ತಾ ಇದಾರೆ ಅಂತಂದ್ರೆ ಒಂದು ಟಾಸ್ಕ್ ಆಡಿದ ತಕ್ಷಣ ಇವ್ರಿಗೆಲ್ಲ ಸುಸ್ತಾಗೋಯ್ತಂತೆ. ಕೊನೆಗೆ ಇಲ್ಲಿ ರಘು ಅವರು ಎಲ್ಲರೂ ಕೂಡ ಸಮಾಧಾನ ಮಾಡ್ಬಿಟ್ಟು ಇಲ್ಲಿ ಕಳಿಸ್ಬಿಟ್ಟು, ಇಲ್ಲ ನಾನು ರಕ್ಷಿತಾಕ್ಕೆ ಆಮೇಲೆ ಕೆಲಸ ಮಾಡಿಸ್ತೀನಿ, ನೀವು ಹೋಗ್ಬಿಟ್ಟು ಇವಾಗ ಅಡಿಗೆ ಮಾಡಿ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರಿಗೆ ಹೇಳ್ತಾರೆ. ಅಡಿಗೆ ಇದು ಕಿಚನ್ ರೂಮ್ಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಅಂದ್ರೆ ಅಶ್ವಿನಿ ಗೌಡ ಅವ್ರು ಬರ್ತಾರೆ, ಮತ್ತೆ ಇಲ್ಲಿ ರಿಷಾ ಅವ್ರು ಕೂಡ ಎಂಟ್ರಿ ಆಗ್ತಾರೆ, ಆಲ್ಮೋಸ್ಟ್ ರಾಶಿಕ್ ಅವ್ರು ಕೂಡ ಇಲ್ಲಿ ಎಂಟ್ರಿ ಆಗ್ತಾರೆ. ಕೆಲಸನ ಒಪ್ಕೊಂಡ್ಮೇಲೆ ಅವ್ರು ಮಾಡ್ಬೇಕಲ್ವಾ, ಏನಕ್ಕಪ್ಪ ಮಾಡಬಾರ್ದು, ಅಂದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಆ ಕೆಲಸ ಮಾಡಿ ಫಿನಿಶ್ ಮಾಡಬೇಕು. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೈ ಉರಿ ಅದು ಉರಿ, ನಾನು ಇಷ್ಟೊಂದು ಉರಿ ಹತ್ತುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ, ಕೈ ನೋವಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೀಸನ್ ಕೊಡ್ತಿರೋದು ಅವರು, ಆದರೆ ಬ್ಲೇಮ್ ಮಾಡ್ತಿರೋದು ರಕ್ಷಿತಾ ಅವ್ರನ್ನ. ಒಟ್ಟಿನಲ್ಲಿ ಅವ್ರದ್ದೊಂದು ಮೈಂಡ್ ಸೆಟ್ ಏನಿತ್ತು ಅಂತಂದ್ರೆ ನಾನು ಈ ಥರ ಜಗಳ ಆಡ್ಬಿಟ್ರೆ ರಕ್ಷಿತಾ ಅವ್ರು ಬಂದು ಅಡುಗೆ ಮಾಡಿಬಿಡ್ತಾರೆ, ಆರಾಮಾಗಿ ನಾನು ಇರ್ಬೋದು ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಮೈಂಡ್ ಸೆಟ್ ಅಂತ ಇತ್ತು ಅಂತ ಕಾಣಿಸುತ್ತೆ. ಬಟ್ ಅದು ನಡೀಲಿಲ್ಲ. ಕೊನೆಗೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ರಿಷಾ ಗೌಡ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು ಎಲ್ಲರೂ ಕೂಡ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಜಗಳದಲ್ಲಿ ಆಲ್ಮೋಸ್ಟ್ ಜಗಳ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಲ್ಲಿ ಇವ್ರ ಹತ್ರ ರಾಶಿಕಾ ಅವ್ರ ಹತ್ರ ಸೂರಜ್ ಅವರು ಮಾತಾಡ್ಬಿಟ್ಟು ಬಾ ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ಬೋದಿತ್ತು. ಆದರೆ ಎಲ್ಲ ಜಗಳಗಳು ನಡೆದ್ಮೇಲೆ ಇಲ್ಲಿ ಕಿಚನ್ ಒಳಗಡೆ ಇಲ್ಲಿ ರಕ್ಷಿತಾ ಅವ್ರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅವಾಗ ಇಲ್ಲಿ ಹೇಳ್ತಾರೆ, ನೀನು ಆ ರೀತಿ ಎಲ್ಲ ಮಾತಾಡಬೇಡ ರಕ್ಷಿತಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳಕ್ಕೆ ಒಂದು ರೀತಿ ಇದೆಯಂತೆ, ಆ ರೀತಿಯಾಗಿ ಇಲ್ಲಿ ರಕ್ಷಿತಾ ಅವರು ರಾಶಿಕಂಗೆ ಹೇಳಿಲ್ವಂತೆ. ನೋಡಿ ಎಂತ ಸಪೋರ್ಟು ಅಂತಂದ್ರೆ, ಇಷ್ಟೆಲ್ಲ ಜಗಳ ನಡಿಬೇಕಾದ್ರೆ ಸುಮ್ಮನೆ ಇದ್ರು, ಆ ನಂತರ ಏನೋ ಒಂಥರ ಬಿಲ್ಡಪ್, ಯಾಕಂದ್ರೆ ಕೇಳ್ತಾರಲ್ಲ ರಾಶಿಕಾ ಅವರು, ರಕ್ಷಿತಾ ನಂಗೆ ಅಷ್ಟು ಮಾತಾಡ್ತಿದ್ರು ಕೂಡ ನೀನು ಮಾತಾಡ್ಲಿಲ್ಲ ಅಂತ ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ನೀನು ಆ ರೀತಿ ಎಲ್ಲ ಮಾತಾಡಬೇಡ ಅಂತ ಅಂದ್ಬಿಟ್ಟು. ಅದೇ ಹೇಳುವ ಬಕೆಟ್ ಟೀಮ್ಗಳು ಬಂದ್ಬಿಟ್ಟು ಟೋಟಲ್ ಆಗಿ 5 ಜನ ಬಕೆಟ್ ಟೀಮ್ಗಳು ಬಂದ್ಬಿಟ್ಟು ಅಡುಗೆ ಕೂಡ ಇಲ್ಲಿ ರೆಡಿ ಮಾಡ್ತಾರೆ. ಒಂದು ಅಶ್ವಿನಿ ಗೌಡ ಅವರು, ರಿಷಾ ಅವರು, ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಅವಾಗ ಬಂದು ಇಲ್ಲಿ ಕೈ ಜೋಡಿಸೋದು. ಆಲ್ಮೋಸ್ಟ್ ರಾಶಿಕಾ ಅವ್ರು ಇದ್ದಾಗ ಮಾತ್ರ ಅವರು ಕಿಚನ್ಗೆ ಬರ್ತಾರೆ. ಅವ್ರು ಕುಕ್ಕಿಂಗ್ ಬರುತ್ತೆ ಬಿಡಿ ಚೆನ್ನಾಗಿ, ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಮುಂಚೆನೇ ಬರ್ಬೋದಿತ್ತಲ್ವಾ, ಜಗಳ ಎಲ್ಲ ನಡೆಯೋಕ್ಕೂ ಮುಂಚೆನೆ. ಇಲ್ಲ ರಾಶಿಕಂಗೆ ಕಷ್ಟ ಆಗುತ್ತೆ, ನಾನಿಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಅವಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಲಿಲ್ಲ. ಆದರೆ ಜಗಳ ಎಲ್ಲ ನಡೆದ ಮೇಲೆ ರಕ್ಷಿತ್ ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಏನೋ ಒಂದು ಓವರ್ ಬಿಲ್ಡಪ್ ತಗೋಬೇಕು ಅಂತ ಅಂದ್ಬಿಟ್ಟು, ನೀನು ಆ ರೀತಿ ಎಲ್ಲ ಹೇಳಬೇಡ, ರಾಶಿಕಂಗೆ ಸಪ್ರೇಟಾಗಿ ಕರೆದು ಕೂಡ ಹೇಳ್ಬೋದಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಅಷ್ಟೆಲ್ಲ ಜಗಳ ಆಡೋ ನೆಸೆಸಿಟಿ ಇರ್ಲಿಲ್ವಂತೆ. ಜಗಳ ಆಡಿದೆ ಇಲ್ಲಿ ರಾಶಿಕಾ ಅವರು, ಅದನ್ನ ಎತ್ತಾಕ್ತಿರೋದು ಇಲ್ಲಿ ರಕ್ಷಿತ್ ಅವ್ರ ಮೇಲೆ. ಎಲ್ಲದಕ್ಕಿಂತ ಮಜವಾಗಿರೋದೇನಪ್ಪ ಅಂತಂದ್ರೆ, ಈ ಅಡುಗೆ ಮಾಡಬೇಕಾದ್ರೆ ಯಾರು ಅಡುಗೆ ಮಾಡಲ್ಲ ಅಂತ ಹೇಳಿದ್ರು ಅವ್ರ ಕೈಲಿ ನೀನು ಅಡುಗೆ ಮಾಡಿಸ್ತಿದ್ಯಾ, ತುಂಬಾನೇ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಹೇಳಿದ್ರು. ಇಲ್ಲಿ ಆಲ್ಮೋಸ್ಟ್ ಏನೇ ಒಂದು ಜಗಳ ಆದ್ರೂ ಕೂಡ ಇಲ್ಲಿ ರಕ್ಷಿತಾ ಪರ ನಿಲ್ಲೋದು ಯಾರಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ಗಿಲ್ಲಿ ಅವರು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲಿ ತಪ್ಪು ನಡೀತಾ ಇರುತ್ತೆ, ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಎತ್ತಿ ತೋರಿಸ್ಕೊಡ್ತಾರೆ. ಆಲ್ಮೋಸ್ಟ್ ಕಾವ್ಯ ಅವ್ರ ಹತ್ರನೂ ಕೂಡ ಸ್ಟ್ಯಾಂಡ್ ತಗೊಂತಾರೆ. ರಕ್ಷಿತಾ ಪರ ಇಲ್ಲಿ ಯಾರಾದ್ರೂ ವಿರುದ್ಧವಾಗಿ ಏನಾರ ಮಾತಾಡಿದ್ರೆ, ಯಾಕಂದ್ರೆ ತಪ್ಪು ಮಾಡಿರಲ್ಲ ರಕ್ಷಿತಾ ಅವರು, ಆದ್ರೂ ಕೂಡ ಬೇಕಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ದು ಅವ್ರು ಏನ್ ಬೇಕಾದ್ರೂ ಬಡ್ಕೊಳ್ಳಿ. ಮತ್ತೆ ಇಲ್ಲಿ ರಕ್ಷಿತಾ ಯಾರು ಅಡಿಗೆ ಮಾಡಲ್ಲ ಅಂತ ಹೇಳಿದ್ರು, ನೀನು ಅವ್ರ ಕೈಲಿ ಅಡಿಗೆ ಮಾಡಿಸ್ದೆ, ನಿಜವಾಗ್ಲೂ ಕೂಡ ನೀನು ಗ್ರೇಟು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇದ್ರ ಜೊತೆಗೆ ಇಲ್ಲಿ ಗಿಲ್ಲಿ ಅವರು ರ್ಯಾಶ್ ರಕ್ಷಿತಾ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಹೆಸರು ಕೊಟ್ಟರು. ಅದ್ರ ಬದಲು ರೆಬಲ್ ರಕ್ಷಿತಾ ಅಂತ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಆಲ್ಮೋಸ್ಟ್ ಇದನ್ನ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ಯಾಕಂದ್ರೆ ರೆಬಲ್ ಆಗಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ರಕ್ಷಿತಾ ಅವರು. ಯಾರು ಏನೇ ಹೇಳಲಿ ಏನೇ ಬಿಡ್ಲಿ, ಯಾರ ಜೊತೆಗೆ ನಿಲ್ಲದೆ ಇರಲಿ, ಯಾರಾದ್ರೂ ಇಲ್ಲಿ ಜಗಳಕ್ಕೆ ಬಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಮೂಲೆ ಗುಂಪಾಗ್ಬಿಡಲ್ಲ, ಇಲ್ಲ ಅವ್ರು ನಂಗೆ ಬೈತಾರಪ್ಪ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಕೆಲಸ ಏನಿದೆ ಅವ್ರು ಇಲ್ಲಿ 100% ಆಗಿ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲರೂ ಜೊತೆ ಸೇರ್ಕೊಂಡ್ಬಿಟ್ಟು ನೀನಿಲ್ಲಿ ಆಟ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ಹೇಳಿದ್ರು. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ರಾಶಿಕ್ ಅವರು ಇನ್ನೊಬ್ಬರ ಮೇಲೆ
ಡಿಪೆಂಡ್ ಆಗಿದ್ದ ಅಲ್ದೆ ಈ ವರ್ಣ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಹೇಳ್ತಿದ್ದಾರೆ. ನೀನಿಲ್ಲಿ ಡಿಪೆಂಡ್ ಆಗಿರೋದು ಇನ್ನೊಬ್ಬರ ಮೇಲೆ, ನಾನಲ್ಲ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಕರ್ನಾಟಕ ಜನತೆಯಲ್ಲಿ ನೋಡ್ತಾ ಇದ್ದಾರೆ ಯಾರು ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಯಾರು ಯಾರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಂದ್ಬಿಟ್ಟು. ಅಶ್ವಿನಿ ಗೌಡ ಅವರು ಜಾನ್ವಿ ಹೋಗಿದ ತಕ್ಷಣ ಇಲ್ಲಿ ರಾಶಿಕಾ ಅವ್ರನ್ನ ಆಲ್ಮೋಸ್ಟ್ ಸ್ವಲ್ಪ ಕ್ಲೋಸ್ ಆಗಿ ಇಲ್ಲಿ ಮಾತಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಇದಕ್ಕೆ ಎಂಟ್ರಿ ಆಗಿರೋದು ಇಲ್ಲಿ ರಿಷಾ ಗೌಡ ಅವರು ತುಂಬಾನೇ ಇಷ್ಟ ಆಗಿದ್ದು ಇಲ್ಲಿ ಅವ್ರ ಕೈಲಿ ಅಡಿಗೆ ಮಾಡಿಸಿದ್ರಲ್ಲ ರಕ್ಷಿತ್ ಅವರು, ಅದು ಯಾಕಂದ್ರೆ ಒಪ್ಕೊಂಡ್ಮೇಲೆ ಅವ್ರು ಅಡಿಗೆ ಮಾಡಲೇಬೇಕು, ಸದ್ಯಕ್ಕೆ ಮಾಡಿಸಿದ್ರೆ ಇದಕ್ಕೆ ಅಪ್ರಿಷಿಯೇಟ್ ಮಾಡಿದಾರಪ್ಪ ಅಂತಂದ್ರೆ ಗಿಲ್ಲಿ ನಟ ಅವರು. ಸೊ ವೀಕ್ಷಕರೇ, ಸದ್ಯ ಲೈವ್ ಅಲ್ಲಿ ಈ ರೀತಿಯಾಗಿ ನಡೀತಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಚಿಕ್ಕ ಹುಡುಗಿ ಮೇಲೆ ಎಲ್ಲರೂ ಕೂಡ ಈ ರೀತಿಯಾಗಿ ಬ್ರಹ್ಮಾಸ್ತ್ರ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬೇಡದೇ ಇರೋ ಜಗಳನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂತ ಇದ್ದಾರೆ ಅವರೇ. ಅದು ಕೂಡ ಅವ್ರನ್ನ ನಾವಿಲ್ಲಿ ಸ್ಟಾರ್ ಮಾಡೋದು ಬೇಡ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡರಿಗೆ ಒಂದ್ಸತಿ ಕ್ಲಾಸ್ ಸಿಕ್ಕಿದ್ರು ಕೂಡ ಎಷ್ಟೇ ಉಗಿದ್ರು ಕೂಡ ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಹೋಗ್ತಾನೆ ಇದ್ದಾರೆ ಬೇಕಂತಂದ್ಬಿಟ್ಟು. ಒಂದ್ಸತಿ ಸರಿ, ಎರಡ್ ಸತಿ ಸರಿ, ಪದೇ ಪದೇ ಇಲ್ಲಿ ಅವ್ರ ಹತ್ರ ಜಗಳಕ್ಕೆ ಹೋಗ್ತಾನೆ ಇದ್ದಾರೆ. ಅದೇ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾರ್ಮಲ್ ಆಗಿ ಕಾಕ್ರೋಚ್ ಸುದ್ದಿವರೆಗೆ ನೀವು ನೋಡಿರ್ತೀರ, ಎಂಥ ಪದ ಯೂಸ್ ಮಾಡಿದ್ರು ಕೂಡ ಏನೋ ಮಾತಾಡಲಿಲ್ಲ. ಆದರೆ ರಕ್ಷಿತ್ ಅವರು ಒಂಚೂರು ವಾಯ್ಸ್ನಲ್ಲಿ ರೇಸ್ ಮಾಡಿಬಿಟ್ರೆ, ಅವ್ರ ಪ್ರಕಾರ ಒಂಚೂರು ವಾಯ್ಸ್ನ ಇಲ್ಲಿ ರೇಸ್ ಮಾಡಿಬಿಟ್ರೆ ಏನಾದರೂ ರಕ್ಷಿತ್ ಅವರು ನೀನು ಹಾಗೆ ಮಾತಾಡಬೇಡ ಹೀಗೆ ಮಾತಾಡಬೇಡ ಅಂತಂದ್ಬಿಟ್ಟು ಎದುರಾಡ್ತಾರೆ. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ಹಾನೆಸ್ಟ್ ಆಗಿ ನಿಮ್ಮ ಪ್ರಕಾರ ಯಾರು ಇಲ್ಲಿ ಸರಿಯಾಗಿ ಆಟ ಆಡ್ತಿದ್ದಾರೆ, ಯಾರು ಡಿಪೆಂಡೆನ್ಸಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.